ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜೋರ್ ಬ್ಲಾಗ್ಸ್. ಈ ವೀಕೆಂಡ್ ನಾವು ಎರಡು ದೇವಸ್ಥಾನಕ್ಕೆ ಹೋಗಿದ್ವಿ. ಒಂದು ಕರಿಘಟ್ಟದ ಶ್ರೀನಿವಾಸ ದೇವಸ್ಥಾನ, ಇನ್ನೊಂದು ಭೂವರನಾಥ ಸ್ವಾಮಿ ದೇವಸ್ಥಾನ. ಕರಿಘಟ್ಟದ ಶ್ರೀನಿವಾಸ ದೇವಸ್ಥಾನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿ ಮೈಸೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಪ್ರಸಿದ್ಧ ಪುರಾತನ ವಿಷ್ಣು ದೇವಾಲಯವಾಗಿದೆ. ಕರಿಗಿರಿ ವಾಸ ಎಂದು ಕರೆಯಲ್ಪಡುವ ಈ ದೇವಾಲಯವು ಕಪ್ಪು ಶಿಲೆಯ ಬೆಟ್ಟದ ತುದಿಯಲ್ಲಿದ್ದು ವರಾಹ ರೂಪದ ವಿಷ್ಣುವಿಗೆ ಸಮರ್ಪಿತವಾಗಿದೆ. ಇಲ್ಲಿ 3 ಥರ ರೋಡ್ ಇದೆ. ಒಂದು ಈ ಥರ ರೋಡ್ ಇದೆ, ವೆಹಿಕಲಲ್ಲಿ ಹೋಗ್ಬೋದು ಸೀದಾ ಬೆಟ್ಟದ ತುದಿವರೆಗೂ. ಎಡಕ್ಕೆ ಅಲ್ಲಿ ಮೆಟ್ಟಿಲುಗಳು ಕಾಣ್ತಾ ಇದ್ದಾವೆ. 450 ಮೆಟ್ಟಿಲು ಈ ಕಡೆ ಕಾಣ್ತಾ ಇದೆ ನೋಡಿ, ಅದು 450 ಮೆಟ್ಟಿಲಿದೆ. ಮೆಟ್ಟಿಲಿಂದಲೂ ಕೂಡ ಹತ್ಕೊಂಡು ಹೋಗ್ಬೋದು. ಇನ್ನೊಂದು ರೈಟ್ ಸೈಡಿಗೆ ಟ್ರಕ್ಕಿಂಗ್ ಥರ ಬರುತ್ತೆ. ಅದು ಆ ಟ್ರಕ್ಕಿಂಗ್ ಮಾಡೋರಿಗೆ ಕೂಡ ಟ್ರಕ್ಕಿಂಗ್ ಮಾಡಿಕೊಂಡು ಕೂಡ ದೇವಸ್ಥಾನದ ತುದಿವರೆಗೂ ಹೋಗಬಹುದು. ದೇವಸ್ಥಾನದ ಮೇಲೆ ಬೆಟ್ಟ ಹತ್ಕೊಂಡು ನಾವು ವೆಹಿಕಲಲ್ಲಿ ಹೋಗ್ತಾ ಇರುವಾಗ ತುಂಬಾ ಸುಂದರವಾಗಿ ದೃಶ್ಯಾವಳಿ ಕಾಣುತ್ತೆ. ಎಲ್ಲ ಕಡೆನೂ ಗ್ರೀನರಿ ಇದೆ, ತುಂಬ ಚೆನ್ನಾಗಿದೆ. ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಇದು ತುಂಬ ಪುರಾತನ ದೇವಸ್ಥಾನ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತಲೂ ಅಂತಾರೆ, ಕರಿಘಟ್ಟದ ಶ್ರೀನಿವಾಸ ದೇವಸ್ಥಾನ ಅಂತಲೂ ಅಂತಾರೆ. ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಮೈಸೂರಲ್ಲೇ ಇದ್ದರೂ ಕೂಡ ನಾವು ಫಸ್ಟ್ ಟೈಮ್ ಬರ್ತಾ ಇದ್ವಿ. ಬರೀ 20 ಕಿಲೋಮೀಟರ್ ದೂರದಲ್ಲಿದೆ. ತುಂಬಾ ಚೆನ್ನಾಗಿದೆ. ಮಕ್ಕಳ ಜೊತೆ ಮತ್ತು ನಮ್ಮ ಫ್ಯಾಮಿಲಿ ಪೂರ್ತಿ ನಾನು, ನಮ್ಮ ಯಜಮಾನ್ರು, ನಮ್ಮ ಮಕ್ಕಳು ಎಲ್ಲರೂ ಬಂದಿದ್ವಿ ದೇವಸ್ಥಾನಕ್ಕೆ. ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇಲ್ಲೇ ಇದ್ದೀರಾ, ಇಷ್ಟು ವರ್ಷ ಆದರೂ ಹೋಗೇ ಇಲ್ವಲ್ಲ ಅಂತ ಹೇಳಿದ್ದಕ್ಕೆ ಬಂದ್ವಿ. ದೇವಸ್ಥಾನದ ಟೈಮಿಂಗ್ಸ್ ಮುಂಚೆನೇ ಗೊತ್ತಿರಬೇಕು. 12ವರೆಗೆ ಪದ್ಮಾವತಿ ಟೆಂಪಲ್ಗೆ ಅರ್ಚನೆ ಎಲ್ಲ ಮಾಡಿಬಿಡ್ತಾರೆ, ಅಂದರೆ ಮಂಗಳಾರತಿ ಮಾಡ್ತಾರೆ. ನಾವು ಬರೋ ಟೈಮ್ಗೆ ಒಂದು 12ವರೆ ಆಗಿತ್ತು. ಮಂಗಳಾರತಿ ಟೈಮ್ ಕರೆಕ್ಟಾಗಿ ಆಗಿತ್ತು. ಮಂಗಳಾರತಿ ಮುಗಿಸ್ಕೊಂಡ್ಬಿಟ್ಟು ನಾವೀಗ ವೆಂಕಟರಮಣ ದೇವಸ್ಥಾನ, ಅಲ್ಲಿ ಅದರೊಳಗಡೆ ವೆಂಕಟರಮಣದ್ದು ಒಂದು ಗರ್ಭಗುಡಿ ಇದೆ, ಇದಕ್ಕೆ ಹೋಗ್ತಾ ಇದ್ದೀವಿ. ಅದರದ್ದು ಪದ್ಮಾವತಿಗೆ ಮಂಗಳಾರತಿ ಆದಮೇಲೆ ಅದಕ್ಕೆ ಮಂಗಳಾರತಿ ಇರುತ್ತೆ. ಅದು ಒಂದು 3/4 ಗಂಟೆ ನಾವಲ್ಲಿ ವೆಯ್ಟ್ ಮಾಡಿದ್ವಿ ಇದು ಗರ್ಭಗುಡಿಯಲ್ಲಿ. ಅಂದರೆ ಅದು ಒಳಗಡೆ ಎಲ್ಲ ಡೆಕೋರೇಷನ್ ಮಾಡಿ ಪೂಜೆಗೆ ಎಲ್ಲ ಸಿದ್ಧತೆ ಮಾಡಿದ ಮೇಲೆ ಅವರು ಪರದೆ ತೆಗಿತಾರೆ. ಅಲ್ಲಿವರೆಗೂ ನಾವು ಅಲ್ಲಿ ವೆಯ್ಟ್ ಮಾಡಬೇಕು. 1 ಗಂಟೆ 1:30 ಅಷ್ಟೊತ್ತಿಗೆ ಅಲ್ಲಿ ಪೂಜೆ ಮಂಗಳಾರತಿ ಆಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿದ್ವಿ ನಾವು. ಅಲ್ಲಿ ನಾಮಾರ್ಚನೆ ಮಾಡೋರೆಲ್ಲ ವೆಂಕಟರಮಣ ಸ್ವಾಮಿಗೆ ನಾಮಾರ್ಚನೆ ಮಾಡೋರು ನೋಡಿ, ಇಬ್ಬರು ಹೆಣ್ಮಕ್ಳು ನಾಮಾರ್ಚನೆ ಮಾಡ್ತಾ ಇದ್ದಾರೆ. ನಾವೊಂದು 3/4 ಗಂಟೆ ವೆಯ್ಟ್ ಮಾಡಿದ್ವಿ. ಈ ದೇವಸ್ಥಾನ ತುಂಬ ಪುರಾತನ ದೇವಸ್ಥಾನ. ಸೊ ಹಾಗಾಗಿ ಇಲ್ಲಿ ಇದಕ್ಕೆಲ್ಲ ಗೂಗಲಲ್ಲಿ ನೋಡಿದರೆ ನಿಮಗೆ ಈ ಟೆಂಪಲ್ ಬಗ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಅದಾದ ನಂತರ ನಾವು ದೇವಸ್ಥಾನದ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ದೇವರಿಗೆಲ್ಲ ಬೇಡ್ಕೊಂಡ್ಬಿಟ್ಟು ಈ ಕಡೆ ಬರ್ತಾ ಇದ್ದೀವಿ. ಬೆಟ್ಟ ಇಳಿತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ಬೆಟ್ಟದ ಮೇಲೆ ಇರೋ ದೇವ್ರಿಗೆ ಹೋಗೋದು, ಬೆಟ್ಟದಿಂದ ಕೆಳಗೆ ಬರೋದು ಅಂದರೆ ನನಗೆ ಬೆಟ್ಟದ ಮೇಲೆ ಜರ್ನಿ ಅಂದ್ರೇ ತುಂಬ ಭಯ ಆಗುತ್ತೆ. ಬಟ್ಟು ಅಲ್ಲಿ ಎಷ್ಟು ನಮಗೆ ನಿಸರ್ಗ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂದರೆ, ನೀವು ಬೆಟ್ಟದ ಮೇಲೆ ಹೋದಾಗನೇ ನಿಮಗೆ ನಿಸರ್ಗ ತುಂಬ ಸುಂದರವಾಗಿ ನಾವು ಆನಂದಿಸೋಕ್ಕೆ ಸಾಧ್ಯ. ಅಲ್ಲೊಂದು ದೊಡ್ಡ ಚಾನಲ್ ಕಾಣ್ತಾ ಇತ್ತು, ಅದು ಕೂಡ ನಮಗೆ ತುಂಬ ಭಯ ಅನ್ನಿಸ್ತಾ ಇತ್ತು. ಬಟ್ ತುಂಬ ಸುಂದರವಾಗಿದೆ ಅದೆಲ್ಲ. ಅಲ್ಲಿಂದ ನಾವು ಮಂಡ್ಯಕ್ಕೆ ಹೋದ್ವಿ. ಮಂಡ್ಯ ಇನ್ನೊಂದು ಸ್ವಲ್ಪ ದೂರದಲ್ಲೇ ಇರೋದ್ರಿಂದ ಮಂಡ್ಯಕ್ಕೆ ಹೋಗ್ಬಿಟ್ಟು ಹರಿಪ್ರಿಯ ಹೋಟೆಲಲ್ಲಿ ತುಂಬ ಫೇಮಸ್ ಇದು ಮದುವೆ ಊಟನೇ ಅಂತ ಹೇಳ್ತಾರೆ. ಇಲ್ಲಿ ಬಾಳೆ ಎಲೆ ಊಟ, ಮದುವೆ ಊಟದ ಥರ ಎಲ್ಲ ಥರನೂ ಸಬ್ಬಕ್ಕಿ ಪಾಯಸ, 2-3 ಥರದ ಪಲ್ಯಗಳು, ಕೋಸಂಬರಿ, ಪೂರಿ, ಫ್ರೈಡ್ ರೈಸು, ಈ ಥರ ಎಲ್ಲ ಥರ ಪಲಾವು ಎಲ್ಲ ಹಾಕ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡಿದ್ರು ಅವತ್ತು. ಜಿಲೇಬಿ ಅಂತೂ ಸಖತ್ತಾಗಿತ್ತು. ಪ್ರತಿಯೊಂದು ಪದಾರ್ಥನೂ ಕೂಡ ಸುಮ್ಮನೆ ನಾವು ಮದುವೆ ಮನೆಗೆ ಹೋಗಿದ್ವೇನಪ್ಪ ಅನ್ನೋವಷ್ಟರ ಮಟ್ಟಿಗೆ ಮದುವೆ ಊಟ ಥರ ಅನ್ಲಿಮಿಟೆಡ್ ಊಟ ತುಂಬಾ ಚೆನ್ನಾಗಿತ್ತು. 200 ರುಪೀಸ್ಗೆ ಒಂದು ಮೀಲ್ಸು. ಸೊ ಅಲ್ಲಿ ಊಟ ಮಾಡ್ಕೊಂಬಿಟ್ಟು ಅಲ್ಲಿಂದ ನಾವು ಇದಕ್ಕೆ ಭೂವರನಾಥಕ್ಕೆ ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ಟೈಮು 2 ದೇವಸ್ಥಾನಕ್ಕೆ ಒಂದೇ ದಿನ ಬಂದಿರೋದು. ಇಲ್ಲಿ ಇಬ್ಬರು ಮೇರು ನಟರು ಅಂದರೆ ದರ್ಶನ್, ಆಮೇಲೆ ಸುದೀಪ್ ಅವ್ರದ್ದು ವಾಲ್ ಪೋಸ್ಟರ್ ಹಾಕಿದ್ರು, ಎದುರೋ ಬದ್ರ ಹಾಕಿದ್ರು, ಒಂಥರ ನೋಡೋಕೆ ಖುಷಿ ಆಗ್ತಿದ್ರು. ಒಂದೇ ಹತ್ರನೇ ಇಬ್ಬರು ಮೇರು ನಟರದ್ದು ಹಾಕಿರೋದ್ರಿಂದ ಒಂಥರ ಖುಷಿ ಆಗ್ತಿತ್ತು ನೋಡೋಕ್ಕೆ. ಅದಾದ ನಂತರ ಇಲ್ಲಿ ದೇವಸ್ಥಾನಕ್ಕೆ ನೇರವಾಗಿ ಮೊದಲೆಲ್ಲ ಹೋಗೋ ಥರ ಇತ್ತು. ಬಟ್ ಈ ಸಲ ಎಲ್ಲ ಒಂದು ಸೈಡ್ ಮಾಡಿಬಿಟ್ಟಿದ್ದಾರೆ. ಇದು ಏನು ಶಾಪ್ಗಳೆಲ್ಲ ಇದಾವಲ್ಲ, ಇದನ್ನೆಲ್ಲ ಒಂದು ಸೈಡ್ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಇನ್ನೂ ಕಟ್ಟಡ ಕಟ್ತಾ ಇರೋದ್ರಿಂದ ಅವರು ತುಂಬ ಕಲ್ಲುಗಳು ಹಾಕಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಮೊದಲಿಗೆ ಹೋಗೋ ಥರ ನೇರವಾಗಿ ಹೋಗೋಕ್ಕಾಗಲ್ಲ. ಈ ಥರ ಒಂದು ರೋಡ್ ಮಾಡಿದ್ದಾರೆ. ಇಲ್ಲಿ ಶಾಪ್ನೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಇಲ್ಲೊಂದು ರೋಡ್ ಮಾಡಿದ್ದಾರೆ. ಇದ್ರ ಮೂಲಕ ಹೋಗೋದ್ರಿಂದ ವಯಸ್ಸಾದವ್ರಿಗೆ ತುಂಬ ಕಷ್ಟ ಆಗುತ್ತೆ ಮಾತ್ರ. ಯಾಕಂದರೆ ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ನಾವು ಕಾರ್ ಪಾರ್ಕಿಂಗ್ ಆದಮೇಲೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಯಿತು. ಈ ದೇವಸ್ಥಾನ ಸೈಟ್ ತೊಗೊಳ್ಳೋರಿಗೆ ಮತ್ತು ಮನೆ ಕಟ್ಟೋರಿಗೆ, ಹೊಲ ತಗೊಳ್ಳೋರಿಗೆ, ಆ ಒಂದು ಕೆಲಸ ಒಂದು ಗುರಿ ಇರೋರಿಗೆ, ಅದು ಬೇಕು ಅನ್ನೋರಿಗೆ
ಇಲ್ಲಿ ಹೋಗಿ ಬಂದರೆ ಕೆಲಸ ಆಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಈ ದೇವಸ್ಥಾನ ಫೇಮಸ್ ಆಗಿಬಿಟ್ಟಿದೆ. ನಾವು ಕೂಡ ನಾವೀಗೇನು ಇರೋ ಮನೆ ಕಟ್ಟೋದಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ಕೂಡ ಬಂದೋಗಿದ್ವಿ. ಇದು ನಾವೊಂದು 14 ಇಯರ್ಸ್ ಬ್ಯಾಕ್ ನಾವು ಮೈಸೂರಿಗೆ ಹೊಸ್ದಾಗಿ ಬಂದಾಗ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಬಿಟ್ಟು ನಾವು ನಮ್ಮೂರ ಕಡೆ ಹೋಗಿದ್ವಿ. ಆವಾಗ ಇನ್ನೂ ಜಸ್ಟ್ ಸ್ಟಾರ್ಟ್ ಆಗಿತ್ತು ದೇವಸ್ಥಾನ ಕಟ್ಟಡ. ಅಂದರೆ ಹೆಚ್ಚು ಕಮ್ಮಿ ಒಂದು 13-14 ವರ್ಷದಿಂದ ಇದು ದೇವಸ್ಥಾನ ಕಟ್ತಾನೇ ಇದ್ದಾರೆ. ಇಷ್ಟು ದೊಡ್ಡದಾಗಿ ಕಟ್ತಾರೆ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ಇಷ್ಟು ದೊಡ್ಡದಾಗೆ ಒಂಥರ ವೇಣುಗೋಪಾಲ ಟೆಂಪಲ್ ಥರ ಅಷ್ಟು ದೊಡ್ಡದಾಗೆ ಕಟ್ತಾ ಇದ್ದಾರೆ. ಖಂಡಿತ ನಾನು ಇಷ್ಟು ದೊಡ್ಡದಾಗೆ ಕಟ್ತಾರೆ ಅಂತ ಗೊತ್ತಿರಲಿಲ್ಲ. ಒಂದು ದೇವಸ್ಥಾನ ಥರ ಮಾಡ್ತಾರೆ ಅಂದ್ಕೊಂಡಿದ್ದೆ. ಪ್ರತಿ ವರ್ಷವೂ ಇದು ತುಂಬಾ ದೊಡ್ಡದಾಗಿ ಕಟ್ತಾ ಇದ್ದಾರೆ. ಅಲ್ಲಿ ಎಲ್ಲ ಕಡೆನೂ ನೋಡಿ, ಸೂರ್ಯ ಮುಳುಗೋ ಟೈಮ್ ಅದು ಒಂದು 4 ಗಂಟೆ ಆಗ್ತಾ ಇದೆ. ಎಷ್ಟು ಸಖತ್ತಾಗಿ ಕಾಣ್ತಾ ಇತ್ತು ದೃಶ್ಯಾವಳಿ ಮಾತ್ರ. ಅಲ್ಲಿ ಎಲ್ಲರೂ ಕೂಡ ಮನೆ ಕಟ್ಟೋದು, ಎಲ್ಲರೂ ಚಿಕ್ಕ ಚಿಕ್ಕ ಕಲ್ಲುಗಳ್ನ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ನಮಗೆ ಮನೆ ಕಟ್ಟುವ ಒಂದು ಕೆಲಸನ ಮಾಡಿಕೊಡಪ್ಪ ದೇವ್ರೆ ಅಂತ ಬೇಡ್ಕೊಳ್ತಾರೆ. ನಾವು ಏನೇ ಶ್ರಮಪಟ್ಟು ದುಡಿದ್ರೂ ಕೂಡ ದೇವ್ರದ್ದೊಂದು ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಇವೆಲ್ಲ ಇಲ್ಲ ಅಂದರೆ ಆಗಲ್ಲ. ಸೊ ಹಾಗಾಗಿ ದೇವ್ರನ್ನ ಬೇಡ್ಕೊಳ್ಳೋ ಒಂದು ಪ್ರತೀತಿ ಇದೆ. ಭೂವರನಾಥ ಫೇಮಸ್ ಆಗಿರೋದೇ ದೇವಸ್ಥಾನ. ಇಲ್ಲಿ ಒಂದು ನಮಗೆ ಮನೆ ಕಟ್ಟುವ ಒಂದು ಕನಸಿಟ್ಕೊಂಡಿರೋರು ಇಲ್ಲಿ ಬಂದು ಹೋಗ್ತಾರೆ. ಬೆಂಗಳೂರು ಕಡೆ ಜನ, ಈ ಸುತ್ತಮುತ್ತಲಿರೋ ಜನ ತುಂಬ ಜನ ಇಲ್ಲಿ ಬಂದು ಹೋಗ್ತಾರೆ. ನಾನು ಕೂಡ ಅಲ್ಲಿ ಒಂದು ಚಿಕ್ಕ ಚಿಕ್ಕ ಕಲ್ಲುಗಳು ತೊಗೊಂಡ್ಬಿಟ್ಟು ನಾನು ಒಂದು ಮನೆ ಕಟ್ಟೋ ಥರ ಇಟ್ಟಿದ್ದೀನಿ ಅಲ್ಲಿ. ಈ ಹಿಂದೆನೂ ನಾನು ಸುಮಾರು ಸಲ ಇಲ್ಲಿ ಬಂದಾಗೆಲ್ಲ ಆ ಥರ ಮಾಡ್ತಾರೆ, ಎಲ್ಲರೂ ಆ ಥರ ಮಾಡ್ತಾರೆ. ನಾನು ಈ ಸಲ ಹಂಗೆ ಮಾಡಿದೆ. ಮುಂಚೆ ನಾವು ಮನೆ ಕಟ್ಟೋಕ್ಕಿಂತ ಮುಂಚೆನೂ ಕೂಡ ಒಂದು ಸಲ ಆ ಥರ ಮಾಡಿದ್ವಿ. ನಮ್ಮ ಶ್ರಮದ ಜೊತೆಗೆ ದೇವರ ಆಶೀರ್ವಾದನೂ ಬೇಕು ಎನ್ನುವ ನಂಬಿಕೆ ಇರುತ್ತೆ ಮನಸ್ಸಲ್ಲಿ. ನೋಡಿ, ಎಲ್ಲ ಕಡೆನೂ ದೇವಸ್ಥಾನದ ನೀವು ಎಲ್ಲಿ ನೋಡಿದ್ರೂ ಅಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳ ಮೇಲೆ ಕಲ್ಲುಗಳಿಟ್ಬಿಟ್ಟು ದೇವರೇ ನಮಗೆ ಒಂದು ಸೂರು ಕೊಡು, ನಮಗೂ ಒಂದು ಮನೆ ವಾಸಕ್ಕೆ ಒಂದು ಕನಸನ್ನು ನನಸಾಗಿಸು ಅಂತ ದೇವರಲ್ಲಿ ಎಲ್ಲರೂ ಇಲ್ಲಿ ಒಂದು ಕೇಳ್ಕೊಳ್ತಾರೆ. ಈ ದೇವಸ್ಥಾನ ಫೇಮಸ್ ಆಗಿರೋದೇ ಆ ಒಂದು ಇದರಿಂದ. ಭೂವರನಾಥ ಸ್ವಾಮಿ ದೇವಸ್ಥಾನ ಅಂದರೆ ವರಾಹ ರೂಪದಲ್ಲಿರೋ ವಿಷ್ಣುವಿನ ದೇವಾಲಯವಾಗಿದೆ. ಅಂದರೆ ಭೂವರನಾಥ ಅಂತ ಕರೀತಾರೆ. ತೊಡೆಯ ಮೇಲೆ ಲಕ್ಷ್ಮಿನ ಕೂರಿಸ್ಕೊಂಡಿದ್ದಾರೆ. ಅಂದರೆ ವರಾಹ ಸ್ವಾಮಿ ಲಕ್ಷ್ಮಿನ ತೊಡೆ ಮೇಲೆ ಕೂತಿರುವ ಒಂದು ಫೋಟೋಗಳನ್ನೆಲ್ಲ ಇಲ್ಲಿ ಸೇಲ್ ಮಾಡ್ತಾರೆ. ಇಲ್ಲಿ ಎಲ್ಲ ಸ್ವಲ್ಪ ಹೂ ತೊಗೊಂಡ್ವಿ ನಾವು. ದಿನ ಪೂಜೆಗೆ ಸ್ವಲ್ಪ ಹೂ ತೊಗೊಂಡ್ವಿ. ಇಲ್ಲಿ ಎಲ್ಲ ಸೇವಂತಿಗೆ ಹೂವೆಲ್ಲ ತುಂಬಾ ಮಾರ್ತಾರೆ. ನಾವೊಂದು ಸ್ವಲ್ಪ ಹೂವು, ಆಮೇಲೆ ಟೊಮೊಟೊ ಎಲ್ಲ, ಒಂದು ಟೊಮಟೆಕಾಯಿ ಚಟ್ನಿ ತುಂಬ ಚೆನ್ನಾಗುತ್ತೆ. ಸೊ ಟೊಮಟೆಕಾಯಿನೂ ನಾವು ಒಂದು 2 kg ತೊಗೊಂಡೆ. ಉಪ್ಪಿನಕಾಯಿನೂ ಹಾಕೋಣ ಟೊಮಟೆಕಾಯಿ ಇಲ್ಲಿ ಅಂತಂದು ಇದು ಟೊಮಟೆಕಾಯಿ ಚಟ್ನಿ ಮತ್ತು ಉಪ್ಪಿನಕಾಯಿ ಹಾಕೋಣ ಅಂತ ಒಂದು 2 kg ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಇರುತ್ತೆ. ಈ ದೇವಸ್ಥಾನದ್ದು ಎಲ್ಲದು ನೋಡ್ಕೊಂಡಾದಮೇಲೆ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನದ ನಮಗಂತೂ ತುಂಬಾ ಸುಸ್ತಾಗೋಯ್ತು. ನನಗಿಷ್ಟೇ ಕೆಪಾಸಿಟಿ ಇರೋದು. ಬೆಳಗ್ಗೆ ಹೋದರೆ ಸಂಜೆ ಅಷ್ಟೊತ್ತಿಗೆ ಫುಲ್ ಸುಸ್ತಾಗ್ಬಿಡ್ತೀನಿ. ಇನ್ನೇನು ಟ್ರಿಪ್ಪು ಅಂತ ನಂಗೆ ಮಾಡೋಕ್ಕಾಗೋದೇ ಇಲ್ಲ. ನನಗೆ 1 ಡೇಗೆ ಫುಲ್ ಸುಸ್ತು ಆಗಿಬಿಡ್ತೀನಿ. ಹೀಗಿತ್ತು ಟೆಂಪಲ್ ರನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.